ಹಾನಿಕಾರಕ ಆಹಾರ ಮಾರಾಟ. ರಾಮೇಶ್ವರಂ ಕೆಫೆ ಮಾಲೀಕನ ವಿರುದ್ಧ ಕೇಸ್ ದಾಖಲು. ಪೊಂಗಲ್ನಲ್ಲಿ ಕಾಣಿಸಿಕೊಳಿತು ಹುಳು. ಎನ್ಸಿಎಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಬೆಂಗಳೂರು ಪೊಲೀಸರು ರಾಮೇಶ್ವರಂ ಕೆಫೆಯ ಮಾಲೀಕ ರಾಘವೇಂದ್ರ ರಾವ್, ಅವರ ಪತ್ನಿ ದಿವ್ಯಾ ರಾಘವೇಂದ್ರ ರಾವ್ ಹಾಗೆ ಹಿರಿಯ ಕಾರ್ಯನಿರ್ವಾಹಕ ಸುಮಂತ್ ಲಕ್ಷ್ಮೀನಾರಾಯಣ್ ವಿರುದ್ಧ ಹಾನಿಕಾರಕ ಆಹಾರವನ್ನ ಮಾರಾಟ ಮಾಡುವಂಥದ್ದು, ಸುಳ್ಳು ಮಾಹಿತಿಯನ್ನ ನೀಡುವಂಥದ್ದು, ಕ್ರಿಮಿನಲ್, ಪಿತೂರಿ ಹಾಗೆ ಇತರ ಅಪರಾಧಗಳಿಗಾಗಿ ಬಿಲ್ಡರ್ ಒಬ್ಬರು ಸಲ್ಲಿಸಿದ ದೂರಿನ ಮೇರೆಗೆ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ. ಸೋಮವಾರ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪೊಲೀಸರು ಮೂವರಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಜುಲೈ 24ನೇ ತಾರೀಕಿನಂದು ಕೆಫೆಯ ವಿಮಾನ ನಿಲ್ದಾಣದ ಔಟ್ಲೆಟ್ನಲ್ಲಿ ಅಂದ್ರೆ ಟರ್ಮಿನಲ್ 1ರಲ್ಲಿ ಹುಳು ಇದ್ದಂಥ ಪೊಂಗಲನ್ನ ತನಗೆ ನೀಡಲಾಗಿತ್ತು ಅಂತ ಹೇಳಿ ಮಾರಥಹಳ್ಳಿ ನಿವಾಸಿ ನಿಖಿಲ್ ಎನ್ ತಮ್ಮ ದೂರಿನಲ್ಲಿ ಆರೋಪ ಮಾಡಿದ್ರು. ಅವರ ದೂರಿನ ಮೇರೆಗೆ ಸಿಬ್ಬಂದಿಗಳು ಆಹಾರವನ್ನ ಬದಲಾಯಿಸುವುದಕ್ಕೆ ಒಪ್ಪಿಕೊಂಡಿರ್ತಾರೆ. ಆದರೆ ಅವರು ಗುವಾಹಟಿಗೆ ವಿಮಾನ ಹತ್ತುವಂತ ಆತರದಲ್ಲಿ ಇದ್ದ ಕಾರಣ ಅದನ್ನ ನಿರಾಕರಿಸಿದ್ರು. ಇತರ ಗ್ರಾಹಕರು ಘಟನೆಯನ್ನ ಚಿತ್ರೀಕರಣ ಮಾಡಿ ಪೊಂಗಲ್ನಲ್ಲಿ ಹುಳುವಿನ ಫೋಟೋ ಇರೋದನ್ನ ತೆಗೆದಿದ್ರು. ಆದರೆ ಮರುದಿನ ಕೆಫೆಯ ಕಾರ್ಯಾಚರಣೆಯ ಮುಖ್ಯಸ್ಥ ಸುಮಂತ್ ವಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ಗ್ರಾಹಕರ ಗುಂಪೊಂದು 25 ಲಕ್ಷ ರೂಪಾಯಿಗೆ ಬೇಡಿಕೆಯನ್ನ ಇಟ್ಟಿದೆ ಅಂತ ಹೇಳಿ ಆರೋಪಿಸಿ ಬ್ಲಾಕ್ ಮೇಲ್ ಮತ್ತು ಸುಲಿಗೆ ಪ್ರಕರಣವನ್ನ ದಾಖಲು ಮಾಡಿದ್ರು. ತನಿಖೆಯ ಭಾಗವಾಗಿ ಪೊಲೀಸರು ಒಬ್ಬ ವ್ಯಕ್ತಿಯನ್ನ ಬಂಧಿಸಿ ನಿಖಿಲ್ ಮತ್ತು ಅವನ ಸ್ನೇಹಿತರನ್ನ ವಿಚಾರಣೆಗೆ ಕರೆದಿದ್ರು. ನಿಖಿಲ್ ಬ್ಲಾಕ್ ಮೇಲ್ ಆರೋಪವನ್ನ ನಿರಾಕರಿಸಿದ್ರು. ಜೊತೆಗೆ ಕರೆಯ ದಾಖಲೆಗಳು ಹಾಗೆ ಇತರೆ ಪುರಾವೆಗಳನ್ನ ಕೂಡ ಸಲ್ಲಿಸಲಾಗಿತ್ತು. ನಂತರ ಪೊಲೀಸರು ನಿಖಿಲ್ ಮತ್ತು ಅವನ ಸ್ನೇಹಿತರನ್ನ ಸುಳ್ಳು ಮಾಹಿತಿಯನ್ನು ರಾಮೇಶ್ವರಂ ಕೆಫೆ ಅವರು ಸೃಷ್ಟಿ ಮಾಡಿದ್ರು. ಆದ್ಮೇಲೆ ನಾವು ಈಗ FIR ಮಾಡಿಸಿದ್ವಿ. ಅವ್ರ ಮೇಲೆ ಏನೇನಾಗಬೇಕು ಕಾನೂನು ಪ್ರಕಾರ ಆಗ್ಲಿ, ಯಾರು ತಪ್ಪು ಮಾಡಿದಾರೋ ಅವ್ರು ಶಿಕ್ಷೆ ಆಗ್ತದೆ. ರಾಮೇಶ್ವರಂ ಕೆಫೆ ಅವರು ಏನಂತ ಸುಳ್ಳು ಅಲಿಗೇಷನ್ ಮಾಡಿದ್ರು ನಿಮ್ಮಲ್ಲಿ? ನಾವು ಅವ್ರಿಗೆ 25 ಲಕ್ಷ ಹಣ ಬೇಡಿಕೆ ಇಟ್ಟಿದೀವಿ ಅಂತ ಅವ್ರು ಸುಳ್ಳು ಅಲಿಗೇಷನ್ ಮಾಡಿದ್ದಾರೆ. ನಾವು ಆ ಸಮಯಕ್ಕೆ ಅವ್ರ ಕಾಲ್ ಬಂದ ಸಮಯದಲ್ಲಿ ನಾವು 10:47 ಬಂದಿದೆ ಅಂತ ಅವರು ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ. ಅಷ್ಟೊತ್ತಲ್ಲಿ ನಾವು ಫ್ಲೈಟ್ ಅಲ್ಲಿ ಪ್ರಯಾಣ ಮಾಡ್ತಾ ಇದ್ವಿ. ಇನ್ವೆಸ್ಟಿಗೇಷನ್ ಆಗಿದೆ, ಎಲ್ಲ ಸುಳ್ಳು. ಈಗ ಅದಕ್ಕೆ ನಾವು ರಿಟರ್ನ್ DCP ಸಾಹೇಬ್ರ ಹತ್ರ ಎಲ್ಲ ಮಾತಾಡಿ ಮತ್ತೆ ಅವ್ರ ಮೇಲೆ FIR ಮಾಡಿಸಿದೀವಿ. 3 ತಿಂಗಳ ಹಿಂದೆ ರಾಮೇಶ್ವರಂ ಕೆಫೆಗೆ ನಮ್ಮ ಕ್ಲೈಂಟ್ಸ್ 5 ಜನ ಗುವಾಹಟಿ ಹೋಗಕ್ಕೆ ಹೋಗ್ತಾರೆ ಏರ್ಪೋರ್ಟ್ ಅಲ್ಲಿ. ಅಲ್ಲಿ ಹೋಗಿ ಬೆಳಿಗ್ಗೆ ಟೈಮಲ್ಲಿ ಪೊಂಗಲ್ ಒಂದು ತಗೋತಾರೆ. ಆ ಪೊಂಗಲ್ ಒಳಗೆ ಒಂದು ಜಿರಳೆ ಸಿಗುತ್ತೆ. ಆ ಜಿರಳೆ ಸಿಗಿದ್ರೆ ಅಲ್ಲಿ ಹೋಟೆಲ್ ರೆಸ್ಟೋರೆಂಟ್ ಇವ್ರಿಗೆ ಹೇಳ್ತಾರೆ, ಸಿಬ್ಬಂದಿಗಳಿಗೆ ಹೇಳ್ತಾರೆ ಏನು ಈ ತರ ಇದೆ ಅಂತ. ಅದು ಏನೇನೋ ಮಾತುಕತೆ ಆಗಿ ಅವ್ರು ಅಲ್ಲಿಂದ ಬಿಟ್ಬಿಡ್ತಾರೆ, ಬಿಟ್ಟು ಹೋಗ್ತಾರೆ. 10:30 ಟೈಮಲ್ಲಿ ಇವರು ಗುವಾಹಟಿ ಫ್ಲೈಟ್ ಅಲ್ಲಿ ಇರ್ತಾರೆ, ಆನ್ ಏರ್ ಇರ್ತಾರೆ. ಆ ಟೈಮಲ್ಲಿ ಇವರು ರಾಮೇಶ್ವರಂ ಅಲ್ಲಿ ತನಕ ಇವರು ರೀಚ್ ಆಗಿಲ್ಲ ಗುವಾಹಟಿಗೆ. ಇಲ್ಲೇ ಒಂದು ಕತೆ, ಒಂದು ಸ್ಟೋರಿ ಕ್ರಿಯೇಟ್ ಮಾಡ್ಬಿಡ್ತಾರೆ ರಾಮೇಶ್ವರಂ ಕೆಫೆ ಅವರು. ಆ ಸ್ಟೋರಿ ಕ್ರಿಯೇಟ್ ಮಾಡ್ಬಿಟ್ಟು ಯಾವ ರೀತಿ ಇರುತ್ತೆ ಅಂದ್ರೆ, ಒಂದು ಇವರಿಗೆ ಕಾಲ್ ಬರುತ್ತೆ ರಾಮೇಶ್ವರಂ ಕೆಫೆ ಮ್ಯಾನೇಜರ್ಗೆ. ಕಾಲ್ ಅಲ್ಲಿ 25 ಲಕ್ಷ ರೂಪಾಯಿ ನಮ್ಗೆ ಎಕ್ಸ್ಟ್ರಾಕ್ಷನ್ ಬೇಟಿಗೆ ಇಡ್ತಾರೆ. 25 ಲಕ್ಷ ನೀವು ಕೊಟ್ರೆ ನಾವು, ಇಲ್ಲಾಂದ್ರೆ ವಿಡಿಯೋ ವೈರಲ್ ಮಾಡ್ಬಿಡ್ತೀವಿ ಅಂತ. ವಿಡಿಯೋ ವೈರಲ್ ಆಗ್ಬಿಟ್ಟಿರುತ್ತೆ. ಆ ಟೈಮಲ್ಲಿ ನಮ್ಮ ಕ್ಲೈಂಟ್ ವೈರಲ್ ಮಾಡಕ್ಕೆ ಚಾನ್ಸೇ ಇಲ್ಲ. ನಮ್ಮ ಕ್ಲೈಂಟ್ ಆನ್ ಏರ್ ಇರ್ತಾರೆ. ಕೋಲು ಕೊಟ್ಟು ಹೊಡೆಸಿಕೊಂಡ ರಾಮೇಶ್ವರಂ ಕೆಫೆ. ನಂತರ ನಿಖಿಲ್ ಅವರು ರಾಮೇಶ್ವರಂ ಕೆಫೆ ಆಡಳಿತ ಮಂಡಳಿಯು ಕ್ರಿಮಿನಲ್ ಬೆದರಿಕೆ ಹಾಗೆ ತನ್ನ ಖ್ಯಾತಿಗೆ ಹಾನಿಯನ್ನ ಮಾಡಿದೆ ಅಂತ ಹೇಳಿ ಆರೋಪಿಸಿ ಪ್ರತಿದೂರನ್ನ ದಾಖಲು ಮಾಡೋದಕ್ಕೆ ನಿರ್ಧಾರ ಮಾಡಿರ್ತಾರೆ. ನಿಖಿಲ್ ಪರ ವಕೀಲ ಹುಸೇನ್ ಓವೈಸ್ ಪೊಲೀಸರು ತಮ್ಮ ಕಕ್ಷಿದಾರ ಹಾಗೆ ಅವರ 4 ಸ್ನೇಹಿತರಿಗೆ ಪದೇ ಸಮನ್ಸನ್ನ ಜಾರಿ ಮಾಡುತ್ತಿದ್ದಾರೆ ಅಂತ ಹೇಳಿ ತಿಳಿಸಿದ್ದಾರೆ. ನಿಖಿಲ್ಗೆ ಇದು ತುಂಬಾನೇ ಮುಜುಗರದ ಸಂಗತಿ ಆಗಿದೆ. ಅವರು ಶ್ರೀಮಂತ ಕುಟುಂಬದಿಂದ ಬಂದವರು. ಅವರು ಯಾರನ್ನಾದರೂ ಸುಲಿಗೆ ಮಾಡುವಂತ ಅಗತ್ಯ ಎಲ್ಲಿರುತ್ತೆ ಅಂತ ಹೇಳಿ ಓವೈಸ್ ಅವರು ಪ್ರಶ್ನೆ ಮಾಡಿದ್ದಾರೆ. ಪೊಲೀಸರು ತಕ್ಷಣ ಪ್ರಕರಣವನ್ನ ಕೈಗೆತ್ತಿಕೊಳ್ತಾ ಇಲ್ಲ, ಜೊತೆಗೆ ಕೇವಲ ನಾನ್ ಕಾಗ್ನಿಸಬಲ್ ರಿಪೋರ್ಟ್ ಸಲ್ಲಿಸಿದ್ದಾರೆ ಅಂತ ಹೇಳಿ ವಕೀಲರು ಹೇಳಿದರು. ನಿಖಿಲ್ ಅವರ ವಕೀಲರ ನಂತರ ಆಹಾರ ಸುರಕ್ಷತಾ ಅಧಿಕಾರಿಗಳನ್ನ ಸಂಪರ್ಕವನ್ನ ಮಾಡಿ ಪ್ರಕರಣವನ್ನ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಅಂತ ಹೇಳಿ ಪೊಲೀಸ್ ಉಪ ಆಯುಕ್ತರಿಗೆ ದೂರನ್ನ ಕೊಡಲಾಗಿತ್ತು. DCP ಸೂಚನೆಗಳ ಆಧಾರದ ಮೇಲೆ ಪೊಲೀಸರು ರಾಘವೇಂದ್ರ ರಾವ್ ಮತ್ತು ಸುಮಂತ್ ವಿರುದ್ಧ ಹಾನಿಕಾರಕ ಆಹಾರವನ್ನ ಮಾರಾಟ ಮಾಡುವಂಥದ್ದು, ಸುಳ್ಳು ಮಾಹಿತಿಯನ್ನ ಕೊಡುವಂಥದ್ದು ಮತ್ತು ಕ್ರಿಮಿನಲ್, ಪಿತೂರಿ ಸೇರಿದಂತೆ ಇತರ ಅಪರಾಧಗಳಿಗೆ ಸಂಬಂಧಪಟ್ಟ ಹಾಗೆ ಭಾರತೀಯ ನ್ಯಾಯ ಸಂಹಿತೆ ವಿಭಾಗದ ಅಡಿಯಲ್ಲಿ FIR ಅನ್ನ ದಾಖಲು ಮಾಡಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಹಾಗೆ ನೀವೇನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ NCIB ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.